ಇನ್ನು ಸೆಪ್ಟೆಂಬರ್ ಕ್ರಾಂತಿ ಬಾಲಕೃಷ್ಣ ಅವರಿಂದಲೇ ಶುರುವಾಗುತ್ತೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಎಂಎಲ್ಸಿ ರಾಜೇಂದ್ರ ಈ ರೀತಿಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಂಗಾದ್ರೆ ಸೆಪ್ಟೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ ಆಯ್ತು. ಸೆಪ್ಟೆಂಬರ್ ತಿಂಗಳೆಲ್ಲ ಇದ್ದೀವಿ, ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಎಂಎಲ್ಸಿ ರಾಜೇಂದ್ರ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಹೇಳಿದ್ದಂತ ಸೆಪ್ಟೆಂಬರ್ ಕ್ರಾಂತಿ ಆಗೇ ಆಗುತ್ತೆ. ಬಾಲಕೃಷ್ಣ ಅವರ ಇಡೀ ಟೀಮ್ ಬಿಜೆಪಿಗೆ ಹೋಗಬಹುದು. ಸಿಎಂ ಮಾಡ್ತೀವಿ ಅಂದ್ರೆ ಇವರೆಲ್ಲ ಬಿಜೆಪಿಗೆ ಹೋಗಬಹುದು. ಇಂಟ್ರೆಸ್ಟಿಂಗ್. ಬಾಲಕೃಷ್ಣ ವಿರುದ್ಧವೇ ಸ್ಫೋಟಕ ಆರೋಪ ಮಾಡಿದ್ದಾರೆ ರಾಜೇಂದ್ರ. ಕೆಎನ್ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿದ್ದಾರೆಂದಿದ್ದ ಬಾಲಕೃಷ್ಣ ಹೇಳಿಕೆಗೆ ರಾಜಣ್ಣ ಪುತ್ರ ರಾಜೇಂದ್ರ ತಿರುಗೇಟು ಕೊಟ್ಟಿದ್ರು. ಸೆಪ್ಟೆಂಬರ್ ಕ್ರಾಂತಿ ಬಾಲಕೃಷ್ಣ ಅವರಿಂದಲೇ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ಇದೀಗ ರಾಜೇಂದ್ರ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣನವರ ಪುತ್ರ ಎಂಎಲ್ಸಿ ರಾಜೇಂದ್ರ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನೋಡಿ, ಬಹಳ ಅಚ್ಚರಿ, ಇದು ಬಹಳ ಇಂಟ್ರೆಸ್ಟಿಂಗ್. ಸೆಪ್ಟೆಂಬರ್ ಅಲ್ಲಿ ಇದ್ದೀವಿ, ಇವತ್ತು ಒಂದು ದಿನ ಕಳೆದಿದೆ. ಇನ್ನೇನೆಲ್ಲ ಆಗುತ್ತೆ ಸೆಪ್ಟೆಂಬರ್ ಎಂಡ್ ಒಳಗೆ ಕಾದು ನೋಡಬೇಕಾಗಿದೆ. ಬಾಲಕೃಷ್ಣ ವಿರುದ್ಧವೇ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಯಾರು? ರಾಜಣ್ಣರವರ ಪುತ್ರ ರಾಜೇಂದ್ರ. ಬಾಲಕೃಷ್ಣ ಅವರು ಒಂದ್ ಕಡೆ ಹೇಳಿದ್ರು, ಇಲ್ಲ ಅವರು ಬಿಜೆಪಿಗೆ ಆಲ್ರೆಡಿ ಅರ್ಜಿ ಸಲ್ಲಿಸಿ ಆಯ್ತು ರಾಜಣ್ಣ ಅವರು ಅಂತ ಹೇಳಿ. ಇದೀಗ ರಾಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಕ್ರಾಂತಿ ಆಗೇ ಆಗುತ್ತೆ, ಆದ್ರೆ ಅದು ಯಾರಿಂದ ಆಗುತ್ತೆ ಅಂತ ಹೇಳಿದ್ರೆ ಬಾಲಕೃಷ್ಣ ಅವರಿಂದಲೇ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಮಾತನ್ನ ಯತ್ನಾಳ್ ಅವರು ಆಗ್ಲೇ ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾಕೆ ಇದ್ದೀನಿ ಅನ್ನೋ ಮಾತನ್ನು ಮೊನ್ನೆ ಅವರು ನಿಮ್ಗಳ ಮುಂದೆ ಮಾತಾಡಿದ್ದಾರೆ. ಸೊ ಅದರಿಂದ ಈ ತರ ಬಾಲಕೃಷ್ಣ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸ್ಬೇಕು ಅಥವಾ ಏನೋ ನನಗೆ ಸಿಗುತ್ತೆ ಅಥವಾ ಮುಂದೆ ಬೇರೆ ವಿಶಫಲ್ ಅಲ್ಲಿ ಏನಾದ್ರು ನಾನು ಮಂತ್ರಿಗಿರಿ ಆಗೋದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀನೋ ಅಥವಾ ನವೆಂಬರ್ ಅಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ ಸೆಪ್ಟೆಂಬರ್ ಆದ್ಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದ್ರೆ ಇವ್ರುಗಳೆಲ್ಲ ಬಿಜೆಪಿಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರೇ ಬಿಜೆಪಿಗೆ ಹೋದ್ರೆ ಆಶ್ಚರ್ಯ ಪಡೋಂಗಿಲ್ಲ. ಅದೇ ಮಾತನ್ನ ಬಿಜೆಪಿ ಹಿರಿಯ ಶಾಸಕರು ಯತ್ನಾಳ್ ಮಾತಾಡಿದ್ದಾರೆ. 65 ಜನ ನಾನು ಕರ್ಕೊಂಡ್ ಬರ್ತೀನಿ, ಬಿಜೆಪಿಗೆ ಬರ್ತೀನಿ ಅಂತ ಮಾತನ್ನ ಯತ್ನಾಳ್ ಅವರು ಆಗ್ಲೇ ಮಾತಾಡಿದ್ದಾರೆ. ಸೊ ಆ ತರ ಏನಾದ್ರೂ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ನಡೆದು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನ್ ರಾಜಣ್ಣವ್ರು ಹೇಳ್ತಾ ಇದ್ದಾರೆ, ಅದು ಸೆಪ್ಟೆಂಬರ್ ಕ್ರಾಂತಿ ಇದೇ ಇರಬಹುದು. ಸೊ ಅದರಿಂದ ನಾನು ಜಾಸ್ತಿ ಇದಕ್ಕೂ ಪಕ್ಷ ಬಿಡುವಂತ ವಿಚಾರ ರಾಜಣ್ಣವರಾಗ್ಲಿ ನಾನಾಗ್ಲಿ ಇಲ್ಲ. ನಾವು ಇರೋ ಅಷ್ಟು ದಿವಸ ಎಲ್ಲಿ ಇರ್ತೀವಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ. ಅಧಿಕಾರ ಸಿಗುತ್ತೆ ಬಿಡುತ್ತೆ, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಕಾಂಗ್ರೆಸ್ ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನನ್ನ ಜೊತೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ವಿಚಿತ್ರವಾದಂತಹ ಬೆಳವಣಿಗೆಗಳು. ಒಂದು ಟೈಮಲ್ಲಿ ಇಲ್ಲ ಎಲ್ಲದೂ ಮುಗ್ದೋಯ್ತು ಅಂತ ಹೇಳುವಾಗ ಇದೀಗ ಮತ್ತೆ ಹೇಳ್ತಾ ಇದ್ದಾರೆ, ಬಿಲ್ಲಾ ಬಾಲಕೃಷ್ಣರವರಿಂದ ಸೆಪ್ಟೆಂಬರ್ ಕ್ರಾಂತಿ ಆರಂಭ ಆಗುತ್ತೆ, ಆಗೇ ಆಗುತ್ತೆ ಅಂತ ಹೇಳಿ. ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ಆನಂದ್? ಕಾರ್ತಿಕ್, ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಸೆಪ್ಟೆಂಬರ್ನಲ್ಲಿ ದೊಡ್ಡ ಮಟ್ಟದ ಒಂದು ಕ್ರಾಂತಿ ಆಗ್ತಕ್ಕಂಥದ್ದು ನಿಶ್ಚಿತ ಅಂತಾನೆ ಹೇಳಬಹುದು. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾರೆ, ರಾಜಣ್ಣ ಅವರು ಬಿಜೆಪಿಗೆ ಒಂದು ಕಾಲಿಟ್ಬಿಟ್ಟಿದ್ದಾರೆ, ಬಿಜೆಪಿಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ ಅನ್ನೊಂದು ವಿಚಾರವನ್ನ ಹೇಳ್ತಾರೆ. ಈ ಕಡೆ ರಾಜಣ್ಣ ಅವರ ಪುತ್ರ ಅದಕ್ಕೆ ಕೌಂಟರ್ ಅನ್ನ ಕೊಟ್ಟು ಮಾತಾಡ್ತಾರೆ. ಡಿಕೆ ಶಿವಕುಮಾರ್ ಅವರ ಟೀಮೇ ಬಿಜೆಪಿಗೆ ಹೋಗೋದಕ್ಕೆ ರೆಡಿ ಆಗಿದೆ, ಸುಮಾರು 60ಕ್ಕೂ ಹೆಚ್ಚು ಶಾಸಕರನ್ನ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ರಾಜಣ್ಣ ಅವರು ಹೇಳಿರ್ತಕ್ಕಂಥ ಸೆಪ್ಟೆಂಬರ್ ಕ್ರಾಂತಿನೂ ಇದೆ ಅನ್ನೋ ಒಂದು ವಿಚಾರವನ್ನ ರಾಜಣ್ಣ ಪುತ್ರ ರಾಜೇಂದ್ರ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಿಎಂ ಮತ್ತೆ ಡಿಸಿಎಂ ನಡೀತಾ ಇರತಕ್ಕಂಥ ಕುರ್ಚಿ ಗಲಾಟೆ ಮತ್ತೆ ಗುಂಪುಗಾರಿಕೆ, ಈ ಒಂದು ಜಟಾಪಟಿ ಏನಿದೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಅತಿ ಶೀಘ್ರದಲ್ಲೇ ದೊಡ್ಡ ಮಟ್ಟದ ಒಂದು ಬದಲಾವಣೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಜೊತೆಗೆ ಕೆಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಿಸಿದ್ದು ಡಿಕೆ ಶಿವಕುಮಾರ್ ಅವರ ಬಣ ಅನ್ನೋ ಒಂದು ವಿಚಾರವನ್ನ ನೇರವಾಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಯತ್ನಾಳ್ ಅವರು ಹಿಂದೆ ನಿನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಒಂದು ಕಾಲಿಟ್ಟಿದ್ದಾರೆ ಅಂತ. ಅದೇ ವಿಚಾರವನ್ನ ಈಗ ರಾಜೇಂದ್ರ ಅವರು ಕೂಡ ಪ್ರಸ್ತಾಪ ಮಾಡಿ ಡಿಕೆ ಶಿವಕುಮಾರ್ ಮತ್ತೆ ಅವರ ಟೀಮ್ಗೆ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಹಿಂದೆ RSS ಚಡ್ಡಿ ಹಾಕೊಂಡು ಯಾರು ಓಡಾಡಿದವರು, ಯಾರು ಶಾಖೆಗಳನ್ನ ಮಾಡಿದ್ದು ಅಂತ ಡಿಕೆ ಟೀಮ್ಗೆ ಪರೋಕ್ಷವಾಗಿ ಟಕ್ಕರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇಂಥ ಒಂದು ಜಟಾಪಟಿ, ಈ ಒಂದು ಗುಂಪುಗಾರಿಕೆಯನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ರಾಜ್ಯ ಸರ್ಕಾರಕ್ಕೆ ಉಳಿಗಾಲ ಇರೋದಿಲ್ಲ ಅನ್ನೋ ಒಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಇರತಕ್ಕಂಥದ್ದು. ಯಾಕೆಂದ್ರೆ 140 ಸ್ಥಾನಗಳನ್ನ ಪಡೆದುಕೊಂಡಿದ್ದಾರೆ. ಇಂಥ ಒಂದು ಪ್ರಬಲ ಸರ್ಕಾರದಲ್ಲಿ ಈ ಮಟ್ಟಿಗೆ ಒಂದು ಜಟಾಪಟಿ ಗುಂಪುಗಾರಿಕೆ ನಡೀತಾ ಇದ್ರೆ ಖಂಡಿತವಾಗ್ಲೂ ಮುಂದೆ
ಮುಂದೆ ಸರ್ಕಾರವೇ ಬಿದ್ದು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಬಹುದು. ಸದ್ಯ ರಾಜಣ್ಣ ಅವರು ಕೂಡ ಇದೇ ವಿಚಾರವನ್ನ ಉಲ್ಲೇಖವ ಮಾಡ್ತಾ ಇದ್ರು, ಪದೇ ಪದೇ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದ್ರು ಅಂತ ಅವರನ್ನ ಪಕ್ಷದಿಂದ ವಜಾ ಮಾಡ್ತಕ್ಕಂಥ ಒಂದು ಕೆಲಸ ನಡೀತು. ಅದಕ್ಕೆ ಕಾರಣಕರ್ತರು ಸುರ್ಜೇವಾಲಾ ಮತ್ತೆ Okay. ಡಿ ಕೆ ಶಿವಕುಮಾರ್ ಅನ್ನೋ ವಿಚಾರಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಕೊಟ್ಟಂತ ಸ್ಟೇಟ್ಮೆಂಟ್ ಕೂಡ ಬಹಳಷ್ಟು ಒಂದು ಗಂಭೀರವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಕಾರ್ತಿಕ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.